ಹುಬ್ಬಳ್ಳಿ ಎನ್ಕೌಂಟರ್ ಪಿಎಸ್ಐ ಅನ್ನಪೂರ್ಣಗೆ ಸಂಕಷ್ಟ ಎದುರಾಗಿದೆ. ಬಿಹಾರ ಮೂಲದ ಕಾಮುಕನ ಎನ್ಕೌಂಟರ್ ಸಂಬಂಧ ಸಿಐಡಿ ತನಿಖೆ ಚುರುಕುಗೊಳ್ಳುತ್ತಾ ಆರೋಪಿ ಬಂಧನದಲ್ಲೇ ಇರುವಾಗ ಎನ್ಕೌಂಟರ್ ನಡೆಸಿ ಹತ್ಯೆ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಅರ್ಥಾತ್ ಗೈಡ್ಲೈನ್ಸ್ ಪ್ರಕಾರ ಸಿಐಡಿ ತನಿಖೆಗೆ ಒಪ್ಪಿಸಿರುವ ರಾಜ್ಯ ಸರ್ಕಾರ. ಆರೋಪಿ ಬಂಧನದಲ್ಲೇ ಇರುವಾಗ ಎನ್ಕೌಂಟರ್ ನಡೆಸಿ ಹೊಡೆದುರುಳಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪ್ರಕಾರ ಸಿಐಡಿ ತನಿಖೆಯಾಗಬೇಕು. ಬಿಹಾರ ಮೂಲದ ಕಾಮುಕ ರಿತೇಶ್ನನ್ನ ಸ್ಥಳ ಮಹಜರು ಮಾಡುವ ಸಂದರ್ಭದಲ್ಲಿ, ಸೀನ್ ಆಫ್ ಕ್ರೈಮ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಅವನನ್ನ ಶೂಟ್ ಮಾಡಿದ್ದಾರೆ. ಕಾರಣಗಳು ಪ್ರತ್ಯೇಕವಾಗಿದೆ. ನಮ್ಮ ಮೇಲೆಯೇ ದಾಳಿ ಮಾಡಲು ಬಂದಿದ್ದ ಆರೋಪಿ ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆಯ ಹೆಸರಿನಲ್ಲಿ ಪೊಲೀಸರಿಗೊಂದು ಅಧಿಕಾರ ಇದೆ. ಶೂಟ್ ಮಾಡಬಹುದು, ಆದರೆ ಎಲ್ಲಿ, ಯಾವಾಗ, ಹೇಗೆ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸಿಐಡಿ ತನಿಖೆಗೆ ಒಪ್ಪಿಸಿರುವಂತಹ ರಾಜ್ಯ ಸರ್ಕಾರ ಎನ್ಕೌಂಟರ್ ಈಗ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹುಬ್ಬಳ್ಳಿ ಎನ್ಕೌಂಟರ್ ಪ್ರಕರಣ ಪಿಎಸ್ಐ ಅನ್ನಪೂರ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮನುಷ್ಯ ಸ್ವಾಭಾವಿಕ ಭಾವೋದ್ರೇಕಗಳು ಬರಬಹುದು. ಕೊಲೆಯಾಗಲ್ಪಟ್ಟವನು ಅಥವಾ ಎನ್ಕೌಂಟರ್ ಆಗಲ್ಪಟ್ಟವನು 5 ವರ್ಷದ ಬಾಲೆಯ ಮೇಲೆ ಮೃಗೀಯವಾದಂಥ ಅತ್ಯಾಚಾರ ಮಾಡಿದವನೇ. ಆದರೆ ದೇಶದಲ್ಲಿ ಕಾನೂನಿದೆ, ದೇಶದಲ್ಲಿ ಕೋರ್ಟ್ಗಳಿದ್ದಾವೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀರ್ಪು ಪ್ರಕಟ ಆಗೋವರೆಗೂ ಕೂಡ ರಿತೇಶ್ ಒಬ್ಬ ಆರೋಪಿ, ಅಪರಾಧಿ ಅಲ್ಲ. ಆರೋಪ ಸಾಬೀತಾಗೋದು ನ್ಯಾಯಾಲಯದಲ್ಲಿ. ಇನ್ಸ್ಟೆಂಟ್ ಲೋನ್ ತೆಗೆದುಕೊಳ್ಳುವ ಹಾಗೆ ಇನ್ಸ್ಟೆಂಟ್ ತೀರ್ಪು ಕೊಡೋದಕ್ಕಿಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಅದು ಇರೋದು ನ್ಯಾಯಾಲಯದಲ್ಲಿ. ಈ ತರಹದ ಪ್ರಶ್ನೆಗಳು ಬರ್ತಾವೆ. ಎನ್ಕೌಂಟರ್ ಸಮರ್ಥನೀಯವಲ್ಲ ಅನ್ನೋ ವಾದಗಳಿದ್ದಾವೆ. ನಿಮಗೆ ಗೊತ್ತಿರಲಿ, ಸೊಹರಾಬುದ್ದೀನ್ ಶೇಖ್ ಆತನನ್ನು ಎನ್ಕೌಂಟರ್ ಮಾಡಿದಾಗಲೂ ಕೂಡ ಇದೇ ತರಹದ ಪ್ರಶ್ನೆಗಳು ಬಂತು. ಗಂಗಾಧರ್ ಚಡ್ಚಣ, ಧರ್ಮರಾಜ್ ಚಡ್ಚಣ, ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಇದೇ ತರಹದ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಸಾರ್ವಜನಿಕರ ಕಣ್ಣಲ್ಲಿ ಹೀರೋ ಸಿಂಗಂ, ಆದರೆ ಕಾನೂನು ಸಂಕಷ್ಟದಲ್ಲಿ ಅನ್ನಪೂರ್ಣ ಸಿಕ್ಕಾಕೊಂಡಿದ್ದಾರೆ. ಹುಬ್ಬಳ್ಳಿ ಎನ್ಕೌಂಟರ್ ಬಗ್ಗೆ ಸಿಐಡಿಯಿಂದ ತನಿಖೆ ಆಕ್ಟಿವ್ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿದ್ದ ಆರೋಪಿ ಸತ್ರೆ ಸಿಐಡಿ ತನಿಖೆ ಕಡ್ಡಾಯ. ಪೊಲೀಸರ ಕಸ್ಟಡಿಯಲ್ಲಿರ್ತಕ್ಕಂಥ ಒಬ್ಬ ಆರೋಪಿ, ಹಾಗಾದ್ರೆ ಭದ್ರತೆಯ ವೈಫಲ್ಯಗಳಿತ್ತ? ಸ್ಥಳ ಮಹಜರು ಮತ್ತು ಪೊಲೀಸರ ಕಸ್ಟಡಿಯಲ್ಲಿರ್ತಕ್ಕಂಥ ಒಬ್ಬ ಆರೋಪಿಯನ್ನ ಎನ್ಕೌಂಟರ್ ಮಾಡಬಹುದಾದ ಸನ್ನಿವೇಶಗಳು ಎದುರಾಗುತ್ತೆ ಅನ್ನೋದಾದ್ರೆ, ಬಿಹಾರ ಮೂಲದ ಕಾಮುಕ ರಿತೇಶ್ನ ಮರಣೋತ್ತರ ಪರೀಕ್ಷೆಯ ವೇಳೆ ಮಾದರಿ ಸಂಗ್ರಹ, 5 ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಹಿತಿ ಸಂಗ್ರಹಿಸಿರುವಂತಹ ಸಿಐಡಿ ತನಿಖಾ ತಂಡ ಹುಬ್ಬಳ್ಳಿಯಲ್ಲಿರುವಂತಹ ಕರ್ನಾಟಕ ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರ್ತಕ್ಕಂತಹ ಸಿಐಡಿ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ರಿಂದಲೂ ಕೂಡ ಮಾಹಿತಿ ಸಂಗ್ರಹ. ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಿಐಡಿ ತನಿಖೆ ನೋಡ್ರಿ, ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂತಹ ಒಬ್ಬ ಆರೋಪಿಯನ್ನ ಅಥವಾ ಸೀನ್ ಆಫ್ ಕ್ರೈಮ್ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಬೇಕಾದ್ರೆ 2 ಕೈಗಳಿಗೆ ಕೋಳವನ್ನು ತೋಡಿಸಲಾಗುತ್ತೆ. ಅದೊಂದು ಪದ್ಧತಿ ಇದೆ ನಮ್ಮ ದೇಶದಲ್ಲಿ, ಅಥವಾ ಕಾನೂನಿನ ಅಡಿಯಲ್ಲಿ ಹ್ಯಾಂಡ್ ಕಫ್ಗಳನ್ನು ಹಾಕಲಾಗಿರುತ್ತೆ. ಒಬ್ಬ ಕೈ ಸ್ವತಂತ್ರವಾಗಿ ಬಿಡ್ಕಂಡೆ ಆತನನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಕೂಡ ಆತನ ಮನಸ್ಸಲ್ಲೊಂದು ಭಯ ಇರುತ್ತೆ. ಸುತ್ತಲೂ ಪೊಲೀಸರಿದ್ರು, ಮೊದಲೇ ಹುಬ್ಬಳ್ಳಿಯಲ್ಲಿ ಜನ ರೊಚ್ಚಿಗೆದ್ದಿದ್ರು, ಜನರೇ ಕೊಂದು ಹಾಕ್ತಾರೆ ಎನ್ನುವಂತಹ ಮಾಹಿತಿ ಇಂಟೆಲಿಜೆನ್ಸಿ ಮುಖಾಂತರವಾಗಿ ಪೊಲೀಸರಿಗೆ ತಿಳಿದಿತ್ತು. ಹಾಗಾಗಿ ಅಲ್ಲೊಂದಷ್ಟು ಬಂದೋಬಸ್ತ್ಗಳನ್ನು ಕೂಡ ಏರ್ಪಡಿಸಲಾಗಿತ್ತು. ಶಶಿಕುಮಾರ್ ಸಾಹೇಬ್ರೆ ಆ ರೇಪಿಸ್ಟ್ನನ್ನ ಕರ್ಕೊಂಡು ಹೋಗಬೇಕಾದ್ರೆ ಸಾಕಷ್ಟು ಅಧಿಕಾರಿಗಳು ಅಲ್ಲಿದ್ದಿರಬಹುದು. ಹ್ಯಾಂಡ್ ಕಫ್ಗಳನ್ನು ಧರಿಸಬೇಕಾಗುತ್ತೆ ಆರೋಪಿಯನ್ನ. ಆತನೊಬ್ಬ ಕೀಚಕ, ಆತನೊಬ್ಬ ರೇಪಿಸ್ಟ್, ಆತನ ಹಾಗೆ ಸ್ವತಂತ್ರವಾಗಿ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಹ್ಯಾಂಡ್ ಕಫ್ ಹಾಕಿದ ಆ ವ್ಯಕ್ತಿ ಹೆಂಗೆ ಕಲ್ತೂರ್ದ? ಈ ಥರದ ಪ್ರಶ್ನೆಗಳಿದು, ನಮ್ದಲ್ಲ. ನಾವು ಎನ್ಕೌಂಟರನ್ನು ಸಮರ್ಥನೀಯ ವಾದಿಗಳ ವಾದಕ್ಕೆ ಅನುಗುಣವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲೊಂದು ಕಾನೂನಿದೆ. ಹ್ಯಾಂಡ್ ಕಫ್ ಧರಿಸಲ್ಪಟ್ಟಂಥ ಒಬ್ಬ ಆರೋಪಿ ಹೆಂಗೆ ಕಲ್ತೂರ್ದ? ಆತನನ್ನು ತಡೆಯೋದಕ್ಕೆ, ಪ್ರತಿ ದಾಳಿ ಒಡ್ಡೋದಕ್ಕಾಗಿ ನಾವು ಶೂಟ್ ಮಾಡಿದ್ವಿ. ಎಲ್ಲಿಗೆ ಮಾಡಬೇಕಾಗಿತ್ತು? ಒಂದೋ ಮಂಡಿಯ ಕೆಳಗೆ ಅಥವಾ ಸೊಂಟದಿಂದ ಕೆಳಗೆ. ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆಯ ಹೆಸರಿನಲ್ಲಿ ನೀವು
ಗುಂಡು ಹಾರಿಸಿದ್ದೇ ಆದಲ್ಲಿ ಅದು ಎಲ್ಲಿಗೆ ಹಾರಿಸಬೇಕು ಅನ್ನೋ ನಿಯಮಗಳಿದ್ದಾವೆ. ಏಕಾಏಕಿ ಕಲ್ಲಲ್ಲಿ ಆತ ತೂರ್ದ ಎಂದು ಹೇಳಲಾಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಆತ ಕಲ್ಲು ತೂರ್ತಾ ಇದ್ದ. ತೂರುವ ಕಲ್ಲು ಮಾರಣಾಂತಿಕವಾಗಿ ತೂರಿದ್ನ ಜನರ ಕಣ್ಣಲ್ಲಿ ಲೇಡಿ ಸಿಂಗಂ. ಆದರೆ PSI ಅನ್ನಪೂರ್ಣಗೆ ಈಗ ಲೀಗಲ್ ಸಂಕಷ್ಟ ಎದುರಾಗಿದೆ. ಕಸ್ಟಡಿಯಲ್ಲಿದ್ದ ಬಾಲಕಿ ಕೊಲೆ ಮತ್ತು ಅತ್ಯಾಚಾರ ಯತ್ನ ಆರೋಪಿಯ ಎನ್ಕೌಂಟರ್ ಸಂಬಂಧ. ಎನ್ಕೌಂಟರ್ ಪ್ರಕರಣದಲ್ಲಿ ಸಿಲುಕಿಕೊಳ್ತಾರಾ PSI ಅನ್ನಪೂರ್ಣ? 2019ರಲ್ಲಿ ತೆಲಂಗಾಣದಲ್ಲೂ ಕೂಡ ಅತ್ಯಾಚಾರದ ಆರೋಪಿಗಳ ಎನ್ಕೌಂಟರ್ ಆಗಿತ್ತು. ವೈದ್ಯಕೀಯ ಪೋಸ್ಟ್ ಮಾರ್ಟಮ್ ವಿದ್ಯಾರ್ಥಿ ದಿಶಾ ಅತ್ಯಾಚಾರ ಕೊಲೆ ಆರೋಪಿಗಳನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಆ 7 ಆರೋಪಿಗಳ ಎನ್ಕೌಂಟರ್ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ಕೊಲೆ ಆರೋಪ ಕೇಳಿಬಂತು. ಲೈಂಗಿಕ ಕಿರುಕುಳ ಆರೋಪಿಯನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ್ದ ಪೊಲೀಸರು. ಬಳಿಕ ಆರೋಪಿಯ ಪೋಷಕರಿಂದ ನಕಲಿ ಎನ್ಕೌಂಟರ್ ಸಂಬಂಧ ಪೊಲೀಸರ ವಿರುದ್ಧವೇ ತನಿಖೆಗೆ ಆದೇಶ. ಇದೇ 8ರಂದು ಪೊಲೀಸರ ವಿರುದ್ಧ SIT ತನಿಖೆಗೆ ಆದೇಶಿಸಿದ ಹೈಕೋರ್ಟ್. ಜನರ ಕಣ್ಣಲ್ಲಿ ಲೇಡಿ ಸಿಂಗಮ್ಮು, ನಮ್ಮ ಕಣ್ಣಲ್ಲೂ ಲೇಡಿ ಸಿಂಗಮ್ಮೆ, ಅದರಲ್ಲಿ ಯಾವ ಭಿನ್ನತೆ ಬೇಡ. ಆದರೆ ದೇಶದಲ್ಲೊಂದು ಕಾನೂನಿದೆ. ಒಂದು ಪ್ರಕರಣ ಆದಾಗ ಪೊಲೀಸರು FIR ದಾಖಲು ಮಾಡ್ಕೋತಾರೆ. ಆರೋಪ ಸಾಬೀತಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಆರೋಪ ಸುಳ್ಳಾದ್ರೆ B ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಆರೋಪಿ ಸಿಗದೇ ಇದ್ರೆ C ರಿಪೋರ್ಟ್ ಹಾಕ್ತಾರೆ. ಇದೆಲ್ಲ ಕಾನೂನು ರೀ. ಚಾರ್ಜ್ ಶೀಟ್ ಎಲ್ಲಿಗೆ ಸಲ್ಲಿಕೆ ಮಾಡಬೇಕು? ನ್ಯಾಯಾಲಯಕ್ಕೆ. ತೀರ್ಪು ಕೊಡೋದು ಯಾವುದು? ನ್ಯಾಯಾಲಯ. ಸೊ ಈ ಎಲ್ಲದರ ನಡುವೆ ಪೊಲೀಸರು ಇನ್ಸ್ಟಂಟ್ ಲೋನ್ ಕೊಡುವ ಹಾಗೆ ಇನ್ಸ್ಟಂಟ್ ತೀರ್ಪು ಕೊಟ್ಟಿದ್ದಾರೆ. ಜನರು ಅದಾಗಲೇ ರೊಚ್ಚಿಗೆದ್ದಿದ್ರು. ನಮ್ಮ ಕೈ ಕೊಟ್ಟು ಬಿಡಿ ಆರೋಪಿಯನ್ನ ಅಂತ ಜನ. ಹಾಗಿದ್ದಾಗ ಪೊಲೀಸರು ಕೂಡ ಬಂದೋಬಸ್ತ್ ಮಾಡಲಾಗಿತ್ತು. ಸಾಕಷ್ಟು ಪೊಲೀಸರಿದ್ರೂ ಕೂಡ ಆರೋಪಿ ಕಾಮುಕ ರಿತೇಶ್ ಕಲ್ಲು ತೂರಿದ್ದ ಅನ್ನೋ ಕಾರಣಕ್ಕೆ ಆತನ ಮೇಲೆ ದಾಳಿ ಮಾಡಲಾಗಿದೆ. ಪೊಲೀಸರು ಶೂಟ್ ಮಾಡಿದ್ದಾರೆ. ಆದರೆ ಆ ಗುಂಡು ಆತನ ಎದೆಗೆ ತಾಗಿ ಆತ ಸತ್ತು ಹೋದ. ಈಗ ಅನ್ನಪೂರ್ಣ ಆಕೆಯ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬೀಳ್ತಾ ಇದೆ. ಬಿಹಾರ ಮೂಲದ ಕಾಮುಕ ರಿತೇಶ್ನ ಮರಣೋತ್ತರ ಪರೀಕ್ಷೆಯ ವೇಳೆ ಮಾದರಿಯನ್ನ ಸಂಗ್ರಹಿಸಲಾಗಿದೆ. 5 ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಹಿತಿ ಸಂಗ್ರಹಿಸಿರ್ತಕ್ಕಂತಹ CID ತನಿಖಾ ತಂಡ ಎಲ್ಲ ಎನ್ಕೌಂಟರ್ಗಳು ಮೇಲ್ನೋಟಕ್ಕೆ ಸರಿ, ಇದು ನ್ಯಾಯ, ತ್ವರಿತವಾಗಿ ನ್ಯಾಯ ಸಿಕ್ಕಿದೆ ಅಂತ ಅನ್ಕೋಬಹುದು. ಆದರೆ ಕಾನೂನು ಅದನ್ಯಾವುದನ್ನು ಕೂಡ ಗಮನಿಸೋದಿಲ್ಲ. ನೀವು ಸ್ಥಳ ಮಹಜರಿಗೆ ಆರೋಪಿಯನ್ನು ಕರ್ಕೊಂಡು ಹೋಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆರೋಪಿಯ ಕೈಗಳಿಗೆ ಹ್ಯಾಂಡ್ ಕಫ್ಗಳನ್ನು ಹಾಕಿದ್ರ, ಕೋಳವನ್ನು ತೊಟ್ಟಿದ್ರ? ಕೋಳ ತೊಡಲ್ಪಟ್ಟಂತ ಆರೋಪಿ ನಿಮ್ಮ ಮೇಲೆ ಹೆಂಗೆ ಕಲ್ಲು ತೂರಾಟ ಮಾಡೋದಕ್ಕೆ ಸಾಧ್ಯ? ಕಲ್ಲು ತೂರಾಟ ಅಷ್ಟೊಂದು ಮಾರಣಾಂತಿಕವಾಗಿತ್ತ? ತಡೆಯುವಂತಹ ಸ್ಥಿತಿಯಲ್ಲಿ ನೀವುಗಳಿರಲಿಲ್ವಾ? ನೀವು ಯಾಕೆ ಆತನನ್ನು ಹಿಡಿಯುವಂತಹ ಪ್ರಯತ್ನ ಮಾಡಲಿಲ್ಲ? ನೀವು ಯಾಕೆ ಆತನ ಕೈಗಳನ್ನು ಲಾಕ್ ಮಾಡುವಂತಹ ಪ್ರಯತ್ನ ಮಾಡಲಿಲ್ಲ? ನೀವು ಯಾಕೆ ಮಂಡಿಯ ಕೆಳಗೆ ಶೂಟ್ ಮಾಡುವಂತಹ ಪ್ರಯತ್ನ ಪಡಲಿಲ್ಲ? ನೀವು ಯಾಕೆ ಆತನ ಜೀವ ಹೋಗೋ ರೀತಿಯ ಗುಂಡನ್ನು ಆತನ ಎದೆಯ ಮೇಲೆ ಹೊಡೆದ್ರಿ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ದಿಶಾ ಕೊಲೆ ಮತ್ತು ರೇಪ್ ಪ್ರಕರಣದಲ್ಲಿ ಅಷ್ಟು 4ಕ್ಕಿಂತಲೂ ಹೆಚ್ಚು ಆರೋಪಿಗಳಿದ್ರು. ಬರೀ 26 ವರ್ಷ ಆ ಯುವಕರುಗಳಿಗೆ ಅವರನ್ನು ಶೂಟ್ ಮಾಡಲಾಯಿತು. ಅದು ಕೂಡ ಸೇಮ್ ಸ್ಥಳ ಮಹಜರು ಸಂದರ್ಭದಲ್ಲಿ. ಆ ಶೂಟ್ ಮಾಡಿದ ಪೊಲೀಸರು ಎದುರಿಸಿದಂತಹ ಸವಾಲುಗಳೆಷ್ಟು ಗೊತ್ತಾ? ನಾವು ಸಂಭ್ರಮ ಪಟ್ವಿ, ಹೌದು ಎನ್ಕೌಂಟರ್. ಆದರೆ ಭಾರತ ಇದು, ಇಲ್ಲೊಂದು ಕಾನೂನಿದ್ದಾವೆ. ತೀರ್ಪು ಕೊಡೋದು ನ್ಯಾಯಾಲಯ, ಪೊಲೀಸರಲ್ಲ. ಈ ತರಹದ ಪ್ರಶ್ನೆ ಕಾನೂನು ಕೇಳುತ್ತೆ. ಈಗ ಅನ್ನಪೂರ್ಣಗೂ ಕೂಡ ಎದುರಾಗಿರ್ತಕ್ಕಂತಹದ್ದು ಇದೇ ಪ್ರಶ್ನೆ. ಹಾಗಾದ್ರೆ ಎಲ್ಲ ಎನ್ಕೌಂಟರ್ಗಳು ಕೂಡ ಸಮರ್ಥನೀಯನ? ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಈಗ ಫೋನ್ ಸಂಪರ್ಕದಲ್ಲಿ. ಉಮೇಶ್ ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಹುಬ್ಬಳ್ಳಿಯಲ್ಲಿ 5 ವರ್ಷದ ಪಾಪ ಹೆಣ್ಣು ಮಗಳ ಮೇಲೆ ಅತ್ಯಂತ ಕೆಟ್ಟದಾಗಿ ರೇಪ್ ಮಾಡಿ ಕೊಲ್ಲಲಾಯಿತು. ಎನ್ಕೌಂಟರ್ಗೆ ಒಳಪಟ್ಟಿದ್ದು ಒಬ್ಬ ರೇಪಿಸ್ಟು. ನಾವು ನಮ್ಮ ಜೊತೆಗೆ ಜನ ಭಾವೋದ್ರೇಕದಲ್ಲಿ ಸಂಭ್ರಮ ಪಟ್ವಿ. ಆದರೆ ಈಗ ಅನ್ನಪೂರ್ಣ ಆಕೆ ಎದುರಿಸ್ತಾ ಇರ್ತಕ್ಕಂತಹ ಪ್ರಶ್ನೆಗಳು, ಎನ್ಕೌಂಟರ್ ಎಲ್ಲವೂ ಕೂಡ ಸಮರ್ಥನೀಯನ ಸರ್ ನಿಮ್ಮ ದೃಷ್ಟಿಯಲ್ಲಿ? ಇಲ್ಲ, ಎನ್ಕೌಂಟರ್ ಸಮರ್ಥನೀಯ ಅಲ್ಲ ಅಂತಲ್ಲ, ಎನ್ಕೌಂಟರ್ ಹೇಗೆ ಆಗಿದೆ ಅಂತ ಅನ್ನುವಂಥ ಸಮರ್ಥನೀಯ. ಅದು ಎನ್ಕೌಂಟರ್ ಅನ್ನೋದು ನಾವು ಹಿಡಿದ್ಬಿಟ್ಟು ಸಾಯಿಸ್ಬಿಡುವಂಥದ್ದು ಏನಲ್ಲ.
ಎನ್ಕೌಂಟರ್ ಯಾವ ಕಾರಣಕ್ಕಾಗಿತ್ತು, ಸಕಾರಣನ ಇತ್ತ ಅದು ಅಂತ ಅನ್ನೋಂಥದ್ದು ಅಷ್ಟೇ ಇಂಪಾರ್ಟೆಂಟು. ಅದು ಬಿಟ್ಟು ನಾವು ಬೇರೆ ಇನ್ಯಾವುದೇ ದೃಷ್ಟಿಕೋನದಿಂದ ನೋಡಬಾರ್ದು ಅದನ್ನ. ಅದು ಬೇರೆ ಯಾವುದೋ ಏನೋ ಪ್ರೆಷರ್ ಮಾಡ್ಬಿಟ್ರೇನೋ, ಏನೋ ಇನ್ನೇನಕ್ಕೂ ಮಾಡ್ಬಿಟ್ರೇನೋ ಅವೆಲ್ಲನೂ ನಾವೆಲ್ಲ ತಲೆ ಕೆಟ್ಕೊಳಕ್ ಹೋಗುದಿಲ್ಲ. ಪೊಲೀಸರುಗಳು ಕೆಲವಷ್ಟೆಲ್ಲನೂ ಬಹಳ ಅತ್ಯಂತ ಕಠಿಣ ಕ್ರಮವನ್ನ ತಗೋಬೇಕು. ಅದು ಯಾರಿಗೂ ಕೇರ್ ಮಾಡಕ್ಕೂ ಹೋಗ್ಬಾರ್ದು, ಏನಕ್ಕೂ ಎದುರ್ಕೊಳ್ಳಕ್ಕೂ ಹೋಗ್ಬಾರ್ದು. ಅದನ್ನೆಲ್ಲ ಎದುರ್ಕೊಂಡು ಇದ್ದೇನಾರ ಇದ್ರೆ ಎದುರ್ಕೊಂಡು ಇಂಥವಕ್ಕೆಲ್ಲ ಎದುರ್ಕೊಂಡ್ಬಿಟ್ಟು ಜೀವನ ಮಾಡ್ಬಿಟ್ಟು ಪೊಲೀಸರು ಸೇರ್ಕೊಂಡ್ಬಿಟ್ರೆ ಅಲ್ಲಿ ಪೊಲೀಸಲ್ಲಿ ಇರ್ಲೂಬಾರ್ದು. ಸುಮ್ಮನೆ ಖಾಲಿ ಮಾಡ್ಕೊಂಡು ಬರ್ಬೇಕು. ಬೇರೆಯವ್ರಿಗೆ, ಗಟ್ಟಿವಂತರಿಗೆ, ಧೈರ್ಯವಂತರಿಗೆ ಜಾಗ ಬಿಟ್ಬಿಟ್ಟು ಆಚೆ ಬರ್ಬೇಕು. ಇದು ಈಗಲೂ ಹಂಗೆ ಆಗಿರೋದು. ಆ ಕಾರಣಕ್ಕೋಸ್ಕರನೇ ಇಂಥ ಒಂದು ಬಹಳ ದುಷ್ಕೃತ್ಯಗಳು ನಡೆದಾಗ ಯಾರೋ ಹೆಣ್ಮಗಳು ಕರ್ಕೊಂಡೋಗಿರ್ತಾಳೆ, ತನಿಖೆಗೆ ಹೋಗಿರ್ತಾರೆ, ಹಾಗೆ ನಂಬಲ್ಲ ಜನ. ಹೋಗಿರ್ತಾರೆ, ಏನೋ ಮಾಡಕ್ ಹೋಗಿದ್ದಾಳೆ, ಏನೋ ಹೊಡೆದಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ. ಎಲ್ಲನೂ ಬರೀ ಕಾಗೆ ಕಣ್ಣಲ್ಲೇ ನೋಡಿದ್ರೆ ಎಲ್ಲ ಫುಲ್ ಕಂಪ್ಲೀಟು ಎಲ್ಲ ಏನೋ ಕಾಮಲೆ ಅವ್ರಿಗೆಲ್ಲ ಹಳದಿ ಕಣ್ಣಂತ ಕಾಣಿಸ್ತದಲ್ಲ, ಎಲ್ಲ ಹಳದಿ ಕಾಣಿಸ್ತದಂತೆ. ಹಂಗೆ ಕೆಲವು ಜನ ಕಾಣಿಸ್ತಾನೆ ಇರ್ತದೆ ಭೂಮಿ ಇರೋವರೆಗೂ. ಕಾಮಲೆ ಇರೋರ್ಗೆ, ಕಾಮಲೆಯವರು ಹೋಗುದೇ ಇಲ್ವಲ್ಲ, ಇದೇ ಇರ್ತಾರೆ ಭೂಮಿ ಮೇಲೆ. ಆ ಕಾರಣಕ್ಕೋಸ್ಕರ ಕಾಮಲೆ ಕಣ್ಣವ್ರಿಗೇನು ನಾವೇನು ಔಷಧಿ ಕೊಡೋ ಅವಶ್ಯಕತೆನೂ ಇಲ್ಲ. ಪೊಲೀಸ್ನವ್ರುಗಳು ಸಕಾಲಕ್ಕೆ ಏನೇನು ಕ್ರಮಗಳನ್ನ ಜರುಗಿಸ್ಬೇಕೋ, ಸಕಾಲಕ್ಕೆ ಏನೇನೆಲ್ಲನೂ ನಾವು ನಮ್ಮ ಡಿಫೆನ್ಸ್ ಮಾಡ್ಕೋಬೇಕು, ನಾವು ನಮ್ಮ ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಅನ್ನುವಂಥದ್ದು ಪ್ರಯೋಗ ಮಾಡ್ತಾ ಇರಬೇಕು. ಅವಾಗಲೇ ಪೊಲೀಸ್ಗೂ ಒಂದು ಮರ್ಯಾದೆ ಇರ್ತದೆ, ಸಮಾಜಕ್ಕೆ ಇಂಥ ಕ್ರೂರಿಗಳಿಗೆ ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಮತ್ತೆ ಬಿಡೋ ಏನೋ ಆಗೋಯ್ತು, ಏನೋ ಹೊಡೆದ್ಬಿಟ್ಟ, ನನಗೆ ಏನೋ ಕಲ್ ತಗೊಂಡು ಹೊಡೆದ, ಏನೋ ನನಗೆ ಚಾಕು ಚುಕ್ ಬಂದ, ಏನೋ ಕಾಲು ಹೊಡೆದು ಬಿಡೋಣ, ನಥಿಂಗ್ ಡೂಯಿಂಗ್. ನನಗೆ ಹೊಡೆದ ಅಂದ್ರೆ ನಾನು ಬುರುಡೆಗೆ ಹೊಡಿದ ಅವನಿಗೆ. ಅದ್ರ ಪ್ರಶ್ನೆಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಮ್ಗೆ ಹೊಡೆದ ಅಂದ್ರೆ ನನ್ಗೆ ಹೊಡಿಕ್ ಬರ್ತಾ ಇದ್ದಾನೆ ಅಂತ ಅಂದ್ರೆ ನಾನು ಎದೆಗೆ ಹೊಡಿತೀನಿ. ಅವನನ್ನ ಡಿಸಾರ್ಮ್ ಮಾಡ್ಬಿಟ್ಟು ಅವ್ನು ಹಿಡ್ಕೊಂಡು ತಗೊಂಡೋಗ್ಬಿಟ್ಟು ಜೈಲ್ಗೆ ಹಾಕುವಂತವನಲ್ಲ ನಾನು. ಯಾಕೆಂದ್ರೆ ಅಂತ ಪಾತಕಿಗಳಿಗೆಲ್ಲ ನಾವೆಲ್ಲನೂ ಅವ್ರೇನ್ ನಮಗೆ ಮಾಡೋಕೆ ಮನಸ್ಥಿತಿ ಇರ್ತದೋ ಅದೇ ಅವ್ರಿಗೂ ನಾವು ಮನಸ್ಥಿತಿನಲ್ಲಿ ಸೆಲ್ಫ್ ಡಿಫೆನ್ಸ್ ತಗೋಬೇಕು. ಆ ಕಾರಣಕ್ಕೋಸ್ಕರನೇ ಇವೆಲ್ಲ ಇದ್ದೇ ಇರ್ತವೆ. ಇಂಥವರೆಲ್ಲ ಕೆಲವು ಜನ ಈ ಗೊತ್ತಲ್ಲ ನಿಮ್ಗೆ, ಸಗಣಿ ಒಳಗಡೆ ಈಗ ಹಾಕ್ಬಿಟ್ಟು ಹೋದ ತಕ್ಷಣನೇ ಕೆಲವು ಹುಳಗಳು ಇರ್ತವೆ. ಅಂಥವರೆಲ್ಲ ಏನೇನೋ ಕ್ರಮ ಮಾಡ್ತಾರೆ ಪೊಲೀಸರ ವಿರುದ್ಧ. ಇವೆಲ್ಲ ಏನು ಪ್ರಯೋಜನವೂ ಆಗಲ್ಲ. ಅದರಿಂದ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದೆಲ್ಲ ಪೊಲೀಸ್ ವ್ಯವಸ್ಥೆ ಬಹಳ ದೊಡ್ಡ ವ್ಯವಸ್ಥೆ ಇದು. ಯಾಕೆ ಅಂತಂದ್ರೆ ಸಮಾಜನ ರಕ್ಷಣೆ ಮಾಡ್ತಾ ಇರೋದೇ ಪೊಲೀಸ್ ವ್ಯವಸ್ಥೆ. ಇಂಥವ್ರೆಲ್ಲ ಬಂದಾಗ ಅವೆಲ್ಲ ಏನ್ ಲೆಕ್ಕ ಹೇಳಿ, ಅವೆಲ್ಲ ಲೆಕ್ಕನೇ ಇಲ್ಲ ಅವು. ಆ ಕಾರಣಕ್ಕೋಸ್ಕರನೇ ನಮಗೂ ಒಂಥರ ನಗು ಬರ್ತದೆ. ನಾವು ಹಲವಾರು ಕೇಸ್ಗಳು ಮಾಡಿದಾಗ ಇಂಥವೆಲ್ಲ ಬಂದಾದ್ಮೇಲೆ ಇವೆಲ್ಲ ಹಂಗೆ ಹೊಟ್ಟೋಗ್ಬಿಡ್ತಾರೆ. ಗೊತ್ತಲ್ಲ ನಿಮ್ಗೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಏನು ಇರೋದಿಲ್ಲ. ಇವತ್ತು ಅರಳ್ತವೆ, ಬೆಳಿಗ್ಗೆಗೆಲ್ಲ ಹೊಟ್ಟೋಗ್ತಾವು. ಅದರಿಂದ ಚಿಂತೆ ಮಾಡ್ಬೇಕಾದಿಲ್ಲ. ನಮ್ಮ ಕೆಲಸನ ನಾವು ನಿಷ್ಠೆಯಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ಬೇಕಷ್ಟೇ. ಉಮೇಶ್ ಸರ್, ಇಲ್ಲಿ ಆತನನ್ನ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆತನ ಕೈಗಳಿಗೆ ಕೋಳವನ್ನು ತೊಡಿಸಲಾಗಿರುತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ಆತ ಹೆಂಗ್ ಕಲ್ಲು ತೂರಾಟ ಮಾಡೋದಕ್ಕೆ ಸಾಧ್ಯ? ಆತ ಕಲ್ಲು ತೂರಾಟ ಮಾಡಿದ ಕಾರಣಕ್ಕೋಸ್ಕರ ಆತನನ್ನ ಶೂಟ್ ಮಾಡಲಾಯಿತು ಅನ್ನುವಂತಹ ಪೊಲೀಸರ ಹೇಳಿಕೆ, ಈ ಎಲ್ಲವೂ ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುವಂತಹದ್ದು. ಉಮೇಶ್ ಅವರ, ಇಲ್ಲ, ನಾವು ಊಹಾಪೋಹಗಳಿಗೆ ನಾವು ಯಾವತ್ತೂ ಬೇಡಿ ಹಾಕೊಂಡಿದ್ರು, ಎರಡು ಕೈಗೂ ಸೇರ್ಸ್ ಕಟ್ಟಿದ್ರು, ಅದನ್ನೆಲ್ಲ ನಾವ್ಯಾಕೆ ಯೋಚನೆ ಮಾಡಬೇಕು? ಒಬ್ಬ ಮನುಷ್ಯನ್ ಕರ್ಕೋದಂಗೆ ಕರ್ಕೊಂಡು ಹೋಗಿರ್ತಾರೆ. ನಾವು ಬೇಡಿ ಕಾಲಿಗೆ ಕೈಗೆ ಹಾಕೊಂಡು ಅಂಬರೀಷ್ ಕಟ್ಟಂಗ್ ಹಾಕಿರ್ತಾರಲ್ಲ ಒಳಗಡೆ ಹಂತದಲ್ಲಿ, ಆ ತರ ನಾವ್ಯಾಕೆ ಯೋಚನೆ ಮಾಡ್ಕೊಳಕ್ ಹೋಗ್ಬೇಕು? ಅವನು ಒಬ್ಬ ನಾರ್ಮಲ್ ಮನುಷ್ಯ ಅಂತಾನೆ ಕರ್ಕೊಂಡು ಹೋಗಿರ್ತಾರೆ ಅಂತ ಯಾಕೆ ಅನ್ಕೋಬಾರ್ದು ನಾವು? ನಮ್ಮ ತಲೆಗೆ ನಾವ್ಯಾಕೆ ಹುಳ ಬಿಟ್ಕೊಕ್ ಹೋಗ್ಬೇಕು? ಊಹಾಪೋಹಗಳ ಬಗ್ಗೆ ನಾವ್ಯಾಕೆ ಮಾತಾಡಕ್ ಹೋಗ್ಬೇಕು? ಅದು ಸರಿನೂ ಇಲ್ಲ. ಅವನನ್ನ ಕರ್ಕೊಂಡು ಹೋಗಿದ್ದಾರೆ, ಏನೋ ಅವ್ನು ತಪ್ಪಿಸ್ಕೊಳ್ಳೋಕ್ ಪ್ಲಾನ್ ಮಾಡವನೋ ಇಲ್ಲ ಹೊಡಿಕೆ ಏನ್ ಪ್ಲಾನ್ ಮಾಡಿರ್ತಾನೋ, ಇವೆಲ್ಲ ಆಗಿದ್ದಾವೆ, ನಮಗೂ ಆಗಿದ್ದಾವೆ ಹಲ್ವಾರು ಸಾರಿ. ನಾವು ಗುಂಡೊಡ್ದಿದ್ದೀವಿ ತಪ್ಪಿಸ್ಕೊಳ್ಳೋಕ್. ಅಲ್ಲಿಗೆ ಹೋದಾಗ ಲಾಸ್ಟ್ ರೆಸಾರ್ಟ್ ಇದೊಂದು ಚಾನ್ಸು, ಇದೊಂದು ಜಾಗ, ಇಲ್ಲಿ ಬಿಟ್ರೆ ಮುಂದೆ ಎಲ್ಲೂ ತಪ್ಪಿಸ್ಕೊಳ್ಳೋಕ್ ಆಗುದಿಲ್ಲ. ಇನ್ನು ಒಳಗೆ ತಗೊಂಡು ಹೋಗ್ಬಿಟ್ರೆ ನಾನು ಸರ್ ಸಜಾ ಆಗೋಗ್ತೀನಿ, ಪಾಶಿ ಆಗೋಗ್ಬಿಡ್ತೀನಿ, ಕಷ್ಟ ಆಗ್ತದೆ, ನನ್ಗೆ ಏನ್ ಮಾಡ್ಬಿಡ್ತಾರೋ ನಾಳೆ ಅಂತ ಅನ್ನುವಂಥದ್ದು ಮನುಷ್ಯನಿಗೆ ಸೆಕೆಂಡ್ ಇನ್ಸೆಕ್ಯೂರಿಟಿ ಇರ್ತದೆ. ನಾವು ಸುಲಭವಾಗಿ ಮಾತಾಡ್ಬಿಡ್ತೀವಿ, ಆದ್ರೆ ಆ ಮನುಷ್ಯ ಕೃತ್ಯ ಮಾಡಿದಂತ ಮನುಷ್ಯನಿಗೆ ಪ್ರತಿಯೊಂದು ಕ್ಷಣನೂ ಅವ್ನು ಕಷ್ಟ ಆಗ್ತಾ ಇರ್ತದೆ. ಏನ್ ಮಾಡೋದು ಇವಾಗ, ನಾನು ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ಬೇಕಲ್ಲ, ಈಗ ಏನಾದ್ರೂ ಮಾಡಿ ಜೀವ ಹೋದ್ರೂ ಪರವಾಗಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾನೆ. ಓಡೋಗಿ ರೈಲಿಗೆ ಸಿಗಾಕೊಂಡ್ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಬರ್ತಾ ಇರುವಂತ ರೈಲ್ಗೆ ಆರೋಪಿತರುಗಳು 7ನೇ ಫ್ಲೋರ್ 8ನೇ ಫ್ಲೋರ್ ಇಂದ ನೆಗೆದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಪೊಲೀಸವರಿಂದ ತಪ್ಪಿಸ್ಕೊಂಡು. ಅಂತ ಮನಸ್ಥಿತಿಯವರೆಲ್ಲ ನಾವು ಡೀಲ್ ಮಾಡ್ತೀವಿ ಪೊಲೀಸವ್ರುಗಳು. ಆ ಕಾರಣಕ್ಕೋಸ್ಕರನೇ ಹಂಗ್ ಸುರಕ್ಷಿತ ಇತ್ತು, ಹಿಂಗಿತ್ತು, ಪೊಲೀಸರನ್ನ ನಾಟ್ಕಾಡ್ಬಿಟ್ಟವ್ರೆ ಅಂತ ಇವರೇ ಒಂದು ಕತೆ ಕಟ್ಕೊಂಡು ಬರೆದು ಅವೆಲ್ಲ ನನ್ನ ಲೆಕ್ಕದಲ್ಲಿ ತುಂಬಾ ದಿವಸ ಉಳ್ಕೊಳ್ಳಲ್ಲ. ಪೊಲೀಸ್ ವ್ಯವಸ್ಥೆ ಬಹಳ ದೊಡ್ಡ ವ್ಯವಸ್ಥೆ. ಇದ್ರ ವಿರುದ್ಧ ಯಾರು ಬರುಕೂ ಆಗಲ್ಲ. ಸಮಾಜದ ಪರವಾಗಿರ್ತಕ್ಕಂಥ ವ್ಯವಸ್ಥೆ, ನಾವೇ ಮಾಡ್ಕೊಂಡಿರುವಂತ ವ್ಯವಸ್ಥೆ ನಮ್ಮ ರಕ್ಷಣೆಗೆ. ಆ ಕಾರಣಕ್ಕೋಸ್ಕರನೇ ಅದಕ್ಕೆಲ್ಲೆಲ್ಲೋ ಸಿಕ್ತಾಗ ಒಂದೊಂದು ಮೊಳೆ ಹೊಡೆದ್ಬಿಡ್ಬಾರ್ದು ತಲೆಗೆ ಅಂತ ನನ್ನ ಒಂದು. ಉಮೇಶ್ ಸರ್, ನಿಮ್ಮ ಅನುಭವದಲ್ಲಿ ಸಾಕಷ್ಟು ಎನ್ಕೌಂಟರ್ ಪ್ರಕರಣದಲ್ಲಿ ಪೊಲೀಸರಿಗೆ ಸಾಕಷ್ಟು ಕಾನೂನು ರೀತಿಯ ಸಂಕಷ್ಟಗಳು ಎದುರಾಗಿರೋದನ್ನ ಗಮನಿಸಿರ್ತೀರಿ. ಸೊ ಈ ಪ್ರಕರಣದಲ್ಲಿ ಅನ್ನಪೂರ್ಣ ಅವರಿಗೆ ನಿರಾಳನೋ ಅಥವಾ ಕೆಲ ಕಾನೂನು ಸಂಕಷ್ಟಗಳು ಎದುರಾಗಬಹುದಾ ಅಂತ? ನೋಡಿ, ಮೊದಲೆಲ್ಲ ನಾವು ಎನ್ಕೌಂಟರ್ಗಳು ನಡೀತಾ ಇರುವಂತ ಕಾಲದಲ್ಲಿ ಏನು ಅಂತ ಅಂದ್ರೆ, ಎನ್ಕೌಂಟರ್ ಅಂದ್ರೆ ಏನು?
ಎನ್ಕೌಂಟರ್ ಇಟ್ ಈಸ್ ಒಬ್ಬ ಯಾರೋ ಕೌಂಟರ್ ಮಾಡಿದಾಗ ನಾವು ಎನ್ಕೌಂಟರ್ ಮಾಡೋದು. ಆರ್ ವಿಟ್ ಈಸ್ ಬೇರೆ ಆರ್ ವಿಟ್ ಈಸ್ ಕಲ್ಲು, ಆರ್ ವಿಟ್ ಈಸ್ ಚಾಕು, ಆರ್ ಗನ್, ಯಾವ್ದ್ರಲ್ಲಿ ಕೌಂಟರ್ ಮಾಡ್ತಾನೋ ನಾವು ಅದನ್ನ ಎನ್ಕೌಂಟರ್ ಮಾಡ್ತೀವಿ. ಆ ಸಮಯದಲ್ಲಿ ನಾವಾದ್ರೂ ಸಾಯ್ಬೋದು, ಅವ್ರಾದ್ರೂ ಸಾಯ್ಬೋದು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಯಾರಿಗೆ ಏಟ್ ಬೀಳ್ತದೆ ಅಂತ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟು. ಆ ಕಾರಣಕ್ಕೋಸ್ಕರನೇ ಆಗಿನ ಕಾಲದಲ್ಲಿರ್ತಕ್ಕಂಥ ತನಿಖಾ ಕ್ರಮಗಳೇ ಬೇರೆ ಇತ್ತು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗಳು ಮತ್ತೆ ಬೇರೆ ಬೇರೆ ನ್ಯಾಯಾಲಯಗಳು ಅದಕ್ಕೆ ಇಂಟರ್ವ್ಯೂನ್ ಆದವು. ಅದು ಹಲವಾರು ಆದೇಶಗಳನ್ನ ನೀಡಿದ್ದೇವೆ ಸುಪ್ರೀಂ ಕೋರ್ಟ್ಗಳು, ಏನೇನ್ ಮಾಡಬೇಕು, ಏನೇನ್ ಕ್ರಮ ಜರುಗಿಸ್ಬೇಕು ಅಂತ. ಈಗ ಅದೇ ತರ ಆಗುತ್ತೆ. ಈಗ ಒಂದು ಕೇಸ್ ಮಾಡಿದ್ದಾರೆ, ಅದನ್ನ ತನಿಖೆ ಕೊಡ್ತಾರೆ, COD ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆಮೇಲೆ ಅದನ್ನ ತನಿಖೆ ಮಾಡಿ ತನಿಖೆ ವರದಿಯನ್ನ ನ್ಯಾಯಾಲಯಕ್ಕೆ ಕೊಡ್ತಾರೆ. ಅದಕ್ಕೆ ಎನ್ಕೌಂಟರ್ ಮಾಡಿದ್ದಾರೆ, ಹಿಡ್ಕೊಂಡು ಹೊಡೆದಿದ್ದಾರೆ ಅಂತ ಏನಾರು ಹೇಳಿದ್ರೆ 302 ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರು ಜರುಗಿಸಿರ್ತಕ್ಕಂಥ ಕ್ರಮ ಸರಿ ಅಂತ ಅಂದ್ಬಿಟ್ಟು ನ್ಯಾಯಾಲಯಕ್ಕೆ ರಿಪೋರ್ಟ್ ಕೊಡ್ತಾರೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಆಗುದಿಲ್ಲ. ಅದಾಗ್ಲಿ, ಅದು ಏನಪ್ಪಾ ಈಗ ಮುಂದಿನ ಬೇರೆಯವ್ರ ಕೈಗೆ ತನಿಖೆ ಹೊಟ್ಟೋಗ್ಬಿಡ್ತು, ಏನ್ ಮಾಡೋದು ಈಗ, ಬೇರೆಯವ್ರನ್ನ ನಮ್ಮ ಮೇಲೆ ಈಗ ಅದು 302 ರಿಜಿಸ್ಟರ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಚ್ಚೆತ್ಕೊಬರೋನ್ಗೋ ಗನ್ ಎತ್ಕೊಬರೋನ್ಗೋ ನಾವ್ ಎದ್ಕೊಂಡು ಕೂತ್ಕೊಬಿಟ್ರೆ ಪಾಕಿಸ್ತಾನ ಬಾರ್ಡರ್ ಮೇಲೆ ಬರ್ತಾನೆ ಇರ್ತಾರೆ ಗನ್ ಹಿಡ್ಕೊಂಡು, ಅಲ್ಲಿ ಕಾಯ್ಕೊಂಡು ಕೂತ್ಕೊಬಿಡುದಾ? ಅಯ್ಯೋ ಬರ್ಲಿ ಬಿಡು ನೋಡೋಣ, ಅವ್ನು ಗುಂಡಾರ್ಸ್ಲಿ ಆಮೇಲೆ ಆರ್ಸೋಣ ಅಂದ್ಬಿಟ್ಟು ಅವ್ರಿಗೆ ಎಷ್ಟಿರ್ತದೋ ನಮಗೂ ಅಷ್ಟೇ ಅಧಿಕಾರ. ಏನು ಮಿಲಿಟರಿ ಅವ್ರು ಏನ್ ಫಾಲೋ ಮಾಡ್ತಾರೋ ಅವರು ಸೆಲ್ಫ್ ಡಿಫೆನ್ಸೇ ಮಾಡುವಂಥದ್ದು. ಅವ್ರಿಗೇನು ಬೇರೆ ಸಪ್ರೇಟ್ ಕಾನೂನಿಲ್ಲ ಪ್ರಪಂಚದಲ್ಲಿ. ಮಿಲಿಟರಿ ಅವ್ರಿಗೂ ಅದೇನೆ, ನಮಗೂ ಅದೇನೆ. ಈ ದೇಶದಲ್ಲಿರುವಂತ ಕಾನೂನು ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತೀವಿ. ಆ ಕಾರಣಕ್ಕೋಸ್ಕರನೇ ಅಯ್ಯೋ ಬಿಡು ಅಲ್ಲ ಅವ್ರು ಹೊಡೆದಾಕ್ಬಿಡ್ಲಿ ಬಂದು, ಹಂಗಲ್ಲ ಅದು. ನಮಗೆ ಹೊಡಿಕ್ ಬರ್ತಾ ಇದಾರೆ, ನಮ್ಮ ದೇಶದ ಒಳಗಡೆ ಬರ್ತಾ ಇದಾರೆ, ನನ್ ಗುಂಡು ಆರಿಸ್ತಾನೆ, ನಾನು ಆರಿಸಿಲ್ಲ ಅಂದ್ರೆ ನಾನು ಆರಿಸಿಲ್ಲ ಅಂದ್ರೆ ಅವ್ನು ಆರಿಸ್ತಾನೆ, ನನಗೆ ಗನ್ ಇಟ್ಕೊಂಡಿದ್ದಾನೆ. ಇಷ್ಟೇ ಪಾಲಿಸಿ, ಇನ್ನೇನು ಬೇರೆ ಏನಿಲ್ಲ ಅಷ್ಟೇ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್.